ಆಳಿದಾಗ ಇವರು ಮೋದಿಯವರು ಮಾಡಿದ ತಪ್ಪುಗಳ ಬಗ್ಗೆ ಯಾಕೆ ವಿಶ್ಲೇಷಣೆ ಮಾಡಲಿಲ್ಲ? ಮೋದಿಯವರೇನು ಈ ದೇಶದ ಸಾರಾಯಿಗೆ ಬಂದ್ ಮಾಡಿದ್ರ? ಮೋದಿಯವರಿದ್ದಂಥ ಮಹಲೇನು ಅದು ಶೀಸ್ ಮಹಲ್ ಅಲ್ಲ. ಅವ್ರು ಅಡ್ಡಾಡುವಂಥ ಕಾರ್ ಗಾಡಿಗಳು, ವಿಮಾನಗಳು ಅವಲ್ಲ ಅವ್ರು ಎಂದಿಲ್ಲ. ಆ ಮಾತು ಬೇರೆ, ಅದನ್ನು ವಿರೋಧ ಮಾಡಬೇಕಾಯ್ತಲ್ಲ. ಕೆಲವೊಮ್ಮೆ ಕೆಲಸದ ಒತ್ತಡದಿಂದ ಮತ್ತಾವುದೋ ಕಾರಣದಿಂದ ಆಗಿರ್ಬೋದು. ಆ ಶೀಸ್ ಮಹಲ್ ಬಗ್ಗೆ ಮಾತಾಡ್ತಾ ಇಲ್ಲ. ಇವಾಗ ಕಾರ್ ಗಾಡಿಯಲ್ಲ, ವಿಮಾನದಲ್ಲಿ ಅನಿವಾರ್ಯ ಹಾರಾಡಬೇಕಾಗ್ತದೆ. ದೇಶ ಸಾಣೋದಿಲ್ಲ. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಇಷ್ಟುದ್ದು ಅದೆಲ್ಲ ಬರೀ ಕಾರ್ ಗಾಡಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯದನಾ? ಇದು ನಾವು ವಿಚಾರ ಮಾಡ್ಬೇಕು. ಎಲ್ಲದೇನೂ ಇರಲಿ, ಟೀಕೆ ಮಾಡಲಿ. ಆದರೆ ಮೋದಿಯವರು ಕಾಂಗ್ರೆಸ್ನ ಬದಲಾಯಿಸಿ ಬಂದ ಏನೇನು ಆಶ್ವಾಸನೆ ಕೊಟ್ಟಿದ್ದರು? ಸಾರಾಯಿ ಅವರಿಂದ ಹೋಗಲಿಲ್ಲ. 2 ಕೋಟಿ ಜನಕ್ಕೆ ಉದ್ಯೋಗ ಸಿಗಲಿಲ್ಲ. 15 ಲಕ್ಷ ರೂಪಾಯಿಗಳು ಪ್ರತಿಯೊಬ್ಬ ವ್ಯಕ್ತಿ ಸಿಗಲಿಲ್ಲ. ಎಷ್ಟೋ ಯೋಜನೆಗಳನ್ನು ಘೋಷಣೆ ಮಾಡಿದ್ರು, ಅದ್ರ ಬಗ್ಗೆ ಮಾತಿಲ್ಲ. ಅವೇನೂ ಈಡೇರಲಿಲ್ಲ. ಗಂಗಾ ಸ್ವಚ್ಛ ಆಗಲಿಲ್ಲ. ಇವೆಲ್ಲವೂ ಏನೋ ಹಂಗೆ ಲಿಸ್ಟ್ ಹಂಗೆ ಉದ್ದ ಆಗ್ತಾ ಹೋಗ್ತದೆ. ಇದ್ರ ಬಗ್ಗೆ ಇವತ್ತಿನವರೆಗೆ ನಮ್ಮ ಅಣ್ಣಾ ಹಜಾರೆ ಅವರು ಯಾಕೆ ಮಾತಾಡ್ತಾ ಇದ್ದಾರೆ? ಯಾಕಂದರೆ ಕಾಂಗ್ರೆಸ್ಸನ್ನು ನಿತ್ಯ ಟೀಕೆ ಮಾಡಿದರು. ಹೌದು, ಕಾಂಗ್ರೆಸ್ ಅರ್ಹದ ಟೀಕೆಗೆ, ಅದಕ್ಕೇನು ಪ್ರಶ್ನೆ ಇಲ್ಲ. ಇದರಿಂದಾಗಿ ಇವತ್ತು ಕೇಜ್ರಿವಾಲ್ ತಪ್ಪು ಮಾಡಿದ್ದಾರೆ. ಅಪರಾಧ ಅಲ್ಲ, ಇನ್ನೂ ಪ್ರೂವ್ ಆಗಿಲ್ಲ ಅದು ಸಾರಾಯಿದು. ಹೌದು, ಸಾರಾಯಿ ಅವಕಾಶಗಳು ಬರೋದಾಯಿತು, ಬ್ಯಾನ್ ಮಾಡಬೇಕಾಗಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಅಂದರೆ ಈ ದೇಶದ್ದು ಯಾವ ರೀತಿ ಈ ಸಾರಾಯಿ ನಮ್ಮನ್ನು ಹೊಕ್ಕೊಂಡ್ಬಿಟ್ಟದಪ್ಪ ಅಂತಂದ್ರೆ ನಾವು ಅವ್ನು ಬಿಡಿಸೋಕೆ ಸಾಧ್ಯ ಇಲ್ಲ ಏನೋ ಅನ್ನೋಷ್ಟು ಮಟ್ಟಿಗೆ. ಇದು ಯಾರು ತಿಂತಾರೋ ಗೊತ್ತಿಲ್ಲ. ಅದು ಕೇಜ್ರಿವಾಲ್ರಿಂದ ಸಾಧ್ಯನೂ ಇರಲಿಲ್ಲ. ಯಾಕಂತಂದರೆ ದೆಹಲಿಯಲ್ಲೆಲ್ಲ ಕುಡುಕರ ಸಂಖ್ಯೆ ಸಾಕಷ್ಟು ಅದ. ಕುಡುಕರಿಗೆ ಏನು ಹೇಳಿದ್ರು ತಿಳಿದ್ರು ಅನ್ನೋದು ಅನುಭವದಿಂದ ಬಂದಂಥ ಮಾತು ಇರ್ಬೋದು. ಅವ್ರ ಹಳ್ಳಿಯಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು, ಸೀಮಿತತೆ ಇತ್ತು, ಅಲ್ಲೇನೋ ಸಾರಾಯಿ ಬಂದ್ ಮಾಡಿದ್ರು. ಅದು ಬಂದ್ ಮಾಡಿ ಎಷ್ಟು ತೊಂದರೆ ತೆಗೆದುಕೊಂಡಾರ ಅಣ್ಣಾ ಹಜಾರೆ ಅವರು. ಅದನ್ನು ಸಾಕಷ್ಟು ಸಲ ಹೇಳ್ಕೊಂಡಿದ್ದಾರೆ ಅವರು. ಅದನ್ನು ಇಡೀ ದೇಶ ತುಂಬ ಅಡಾಪ್ಟ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತಲ್ಲ. ಅದು ಆ ವಿಲ್ ಪವರ ಕೇಜ್ರಿವಾಲ್ಗೆ ಬರಬೇಕಾಯಿತು, ಬರಲಿಲ್ಲ. ಆದರೆ ಅದು ಅಪರಾಧ ಅಲ್ಲ. ಆದರೆ ಅದೇ ಸಾರಾಯಿ ತೆಗೆದುಕೊಂಡ ಅದರ ಟ್ಯಾಕ್ಸಿಂದ ಅಲ್ಲಿ ಶಾಲೆಗಳು ನಡೆಸೋದು, ಫ್ರೀ ಬಸ್, ಫ್ರೀ ಸ್ಕೂಲ್, ಫ್ರೀ ಮೆಡಿಸಿನ್, ಇವೇನಲ್ವ ಇವು? ಎಲ್ಲ ಕುಡುಕರು ಏನು ಮಾಡ್ತಿದ್ರಪ್ಪ ಅದು ಸಾರಾಯಿ ಕುಡಿದು ರೊಕ್ಕ ಹಾಳು ಮಾಡ್ತಿದ್ರು ಸಾರಾಯಿ ಅಂಗಡಿಗಳಿಗೆ. ಅದನ್ನು ದುಡ್ಡು ತೆಗೆದ ಇಲ್ಲಿ ಫ್ರೀ ಶಿಕ್ಷಣಕ್ಕೆ, ಫ್ರೀ ಆರೋಗ್ಯಕ್ಕೆ, ಮತ್ತು ಅದ್ರ ಜೊತೆಗೆ ಫ್ರೀ ನೀರ, ಫ್ರೀ ವಿದ್ಯುತ್ ಕೊಟ್ಟರು. ಆ ದುಡ್ಡಿನಿಂದ ಅದರಿಂದ ಕುಟುಂಬಗಳಿಗೆ ಹೆಲ್ಪ್ ಅದು ಇಲ್ಲರಿ. ಹೆಣ್ಮಕ್ಳಿಗೆ ಏನೊಂದಿಷ್ಟು ದುಡ್ಡು ಕೊಟ್ಟರು, 1200 ರೂಪಾಯಿ ಕೊಟ್ಟರು. ಫ್ರೀ ಬಸ್ ಮಾಡಿದರು. ಆ ಜನಕ್ಕೆಲ್ಲ ಅನುಕೂಲ ಆಯ್ತಿಲ್ಲ ರೀ. ಮತ್ತು ಅವ್ರ ಬಜೆಟ್ನ ಲಾಭದ ಬಜೆಟ್ ಇತ್ತು. ಈ ದೇಶದೊಳಗೆ ಮೋದಿಯವ್ರು ಹಿಡ್ಕೊಂಡು ಎಲ್ಲ ಇವತ್ತಿನ ಕಾಂಗ್ರೆಸ್ ಇರಲಿ, ಯಾವುದೋ ಪಕ್ಷ ಇರಲಿ, ಆ ಎಲ್ಲ ಪಕ್ಷಗಳದ್ದು ಯಾವುದಾದ್ರೂ ಲಾಭದ ಬಜೆಟ್ ಆಯ್ತೇನೋ ತೋರಿಸ್ಲು. ಮತ್ತು ಯಾವ ರೀತಿಯಾಗಿ ಅಲ್ಲಿಯ ಎಲ್ ಜಿ ಅಂದರೆ ಲೆಫ್ಟಿನೆಂಟ್ ಗವರ್ನರ್ ಸಕ್ಷೇನಾ ಈ ಕಳೆದ 10 ವರ್ಷಗಳಲ್ಲಿ ಕೇಜ್ರಿವಾಲ್ ನಮ್ಮ ಜೊತೆಗಾರರು ಯಾವ ರೀತಿ ಕಾಟಿದ್ರು, ಯಾವ ರೀತಿ ಒಳ್ಳೆಯ ಕೆಲಸಗಳು ಮಾಡಿಕೊಡದೆ ಹೋದರು, ಭ್ರಷ್ಟಾಚಾರ ತೆಗೆಯೋದು ಎಷ್ಟೊಂದು ತೊಂದರೆ ಕೊಟ್ಟರು, ಅಧಿಕಾರಿಗಳು ಎಷ್ಟು ಸಹಕಾರ ಮಾಡಿದ್ವಿ, ಇವೆಲ್ಲ ಅಭ್ಯಾಸ ಮಾಡಬೇಕಾಗಿತ್ತು. ಒಬ್ಬ ಅಣ್ಣಾ ಹಜಾರೆ ಅವ್ರು ನಾವು ಕೇಳೋದು ಇಷ್ಟ. ಇವರೆಲ್ಲ ರಾಜಕಾರಣಿ ನೋಡಿದಾಗ